ದರ್ಶನ್ ಗೆಳತಿಗಾಗಿ ರೇಣುಕಾ ಸ್ವಾಮಿಯನ್ನ ಕೊಂದಿದ್ದ ದರ್ಶನ್ ಈ ಗ್ಯಾಂಗ್ ಜೈಲಿನಲ್ಲಿ ಈಗ ಮುದ್ದೆ ಮುರಿತಾ ಇದೆ. ಈ ನಡುವೆ ಹತ್ಯೆಯಾದ ರೇಣುಕಾ ಸ್ವಾಮಿಯ ತಂದೆ ಸ್ಫೋಟಕ ಮಾತನಾಡಿದ್ದಾರೆ. ಹಾಗಾದ್ರೆ ಅವರು ಏನು ಹೇಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಕ್ಷಿಪ್ತ ವರದಿ ಇದೆ, ನೋಡೋಣ ಬನ್ನಿ. ದಾಸನನ್ನು ಕ್ಷಮಿಸ್ತಾರ ರೇಣುಕಾ ತಂದೆ? ಮಗನ ಸಾವಿನ ದ್ವೇಷ ಮರೆತ್ರ ಹೆತ್ತವರು? ಅವನು ಉದ್ಧಾರ ಆಗ್ತಾರ, ಅವನಿಗೆ ನ್ಯಾಯ ಸಿಗುತ್ತೆ ಮೇಲೆ. ಮಗನನ್ನ ಕಳೆದುಕೊಂಡು ಹೆತ್ತವರ ರೋಧನೆ, ಹೆತ್ತ ಕರುಳಿನ ಹಿಡಿಶಾಪ. ರೇಣುಕಾ ಪ್ರತಿಯೊಬ್ಬರು ಆಕ್ರೋಶದ ನುಡಿ ಹೊರಹಾಕಿದ್ರು. ಘಟನೆ ನಡೆದು 1.5 ತಿಂಗಳಲ್ಲೇ ಈ ಘನಘೋರ ಕೃತ್ಯದ ದ್ವೇಷವನ್ನ ಹೆತ್ತವರು ಮರುತ್ರ ಅನ್ನೋ ಮಾತು ಎದುರಾಗಿದೆ. ಯಾಕಂದ್ರೆ ದರ್ಶನ್ ಬಗ್ಗೆ ಮಾತಾಡಿರುವ ರೇಣುಕಾ ಸ್ವಾಮಿ ತಂದೆ ಶಿವನಗೌಡರ್, ದರ್ಶನ್ ನಮ್ಮ ಮನೆಗೆ ಬಂದ್ರು ನಾವು ದ್ವೇಷ ಮಾಡಲ್ಲ, ನಾವು ಯಾರ ಬಗ್ಗೆಯೂ ಕಮೆಂಟ್ ಮಾಡಲ್ಲ, ಎಲ್ಲರ ಬಗ್ಗೆಯೂ ಒಳ್ಳೆ ಭಾವನೆ ಇದೆ ಅಂತ ಹೇಳಿದ್ರು. ಬಂದ್ರಿ ನಮಗೆ ಎಲ್ಲರೂ ಬರ್ತಾರೆ, ಬರ್ಲಿ ಬಂದ್ರೆ ನಮ್ಗೆ ನಾವು ಹೇಳ್ತೀವಿ, ಅವ್ರು ಕಳಿಸ್ತೀವಿ ಅಷ್ಟೇ. ಅವತ್ತೇನು ಬರೋಣ ನೋಡೋದು ಗೊತ್ತಿರ್ತಾ. ಯಾರು ಬಂದ್ರು ನಾವು ಯಾರನ್ನೂ ಶತ್ರು ನಾವೇನು ಬಯಸಲ್ಲ ತಿಂದ. ನಾವು ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ನಮ್ಮ ಮನೆಗೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇ. ನಾವು ಇದ್ರಲ್ಲಿ ನಮ್ಮ ಏನಿದೆ ಅದು ನಮ್ದು ಏನೈತೆ ಅದು ಕಾನೂನು ಪ್ರಕಾರ ನಡೀತೈತೆ. ಅವ್ರು ಬಂದ್ರೆ ಬರ್ರಿ ಸ್ವಾಮಿ, ಬರ್ರಿ ಕೂತ್ಕೊಡ್ರಿ, ಉಣ್ರಿ, ತಿನ್ರಿ, ಕುಡೀರಿ, ಹೋಗ್ರಿ ಅಂತೀವೇನ. ನಾವು ಅವ್ರ ಬಗ್ಗೆ ಏನು ನಾವು ಯಾವುದು ಮಾತಾಡಕ್ಕೆ ಹೋಗಲ್ಲ, ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ನಾವು. ಇನ್ನು ಕಾನೂನು ಪ್ರಕಾರ ಏನು ನಡೆಯುತ್ತದೆಯೋ ಅದು ನಡೆಯಲಿ. ದರ್ಶನ್ ಮನೆಗೆ ಬರುವ ವಿಚಾರ ಗೊತ್ತಿಲ್ಲ, ಯಾವುದೇ ಮಂತ್ರಿ ಬಗ್ಗೆಯೂ ಕಮೆಂಟ್ ಮಾಡಲ್ಲ, ದರ್ಶನ್ ಬಗ್ಗೆಯೂ ಕಮೆಂಟ್ ಮಾಡಲ್ಲ. ನಮ್ಮ ಮನೆಗೆ ಬಂದ್ರೂ ಕೂಡ ಬನ್ನಿ, ಊಟ ಮಾಡಿ, ಕುಳಿತುಕೊಳ್ಳಿ ಎನ್ನುತ್ತೇವೆ, ಹೀಗಂತ ರೇಣುಕಾ ಸ್ವಾಮಿ ತಂದೆ ಶಿವನಗೌಡರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸ್ ನಡೀತಾ ಇದೆ, ನಾವು ಅಡ್ಡ ಫೇರ್ ಹೋಗಲ್ಲ, ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಎಲ್ಲರ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇದೆ, ಒಳ್ಳೆ ಇದೆ, ಒಳ್ಳೆಯದು ನಾವು ಸ್ವೀಕಾರ ಮಾಡ್ತೀವಿ. ನಾವು ಯಾವ ರೀತಿ ವ್ಯತಿರಿಕ್ತವಾಗಿ ಯಾವುದು ಹೋಗಲ್ಲ. ನಮ್ಮ ಕಾನೂನು ಏನೈತೆ ಅದು ನಡೀತೈತೆ, ಅದು ಮಾಡಿ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ. ಈಗ ನಾವು ಅಂತ್ಯಕ್ಕಂತೆ ವಿಚಾರಕ್ಕೆ ನಾವು ನಮಗೇನು ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು TV ಮಾಧ್ಯಮದಲ್ಲಿ ಇರೋದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ಯಾರಿಗೂ ನಮಗೇನು ಇಷ್ಟ ಇಲ್ಲ, ನಾವು ಕಾಮೆಂಟ್ ಮಾಡಾಕ್ತಾ ಇಲ್ಲ. ನಾವು ಮಿನಿಸ್ಟ್ರ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ, ಇವರೇ ದರ್ಶನ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಮ್ಮ ಪೊಲೀಸ್ ಏನು ನಡೀತೈತೆ, ಕೋರ್ಟ್ ಏನು ನಡೀತೈತೆ ಅದ್ರ ಬಗ್ಗೆ ಅಷ್ಟೇ ನಮ್ಮ ಚಿಂತೆ ಇವೆನಾ. ಯಾರು ಏನು ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ನಾವು ಏನು ಕಾಮೆಂಟ್ ಮಾಡಲ್ಲ. ಒಟ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಇಡೀ ಸಮಾಜ ದರ್ಶನ್ನ ದ್ವೇಷ ಮಾಡ್ತಾ ಇದೆ. ಈ ನಡುವೆ ರೇಣುಕಾ ಸ್ವಾಮಿ ತಂದೆಯೇ ಈ ರೀತಿಯ ಹೇಳಿಕೆ ನೀಡಿದ್ದು ಇಷ್ಟು ಬೇಗ ದರ್ಶನ್ನ ಕ್ಷಮಿಸಿಬಿಟ್ರ ಅನ್ನೋ ಪ್ರಶ್ನೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಗೆಳತಿಗಾಗಿ ರೇಣುಕಾ ಸ್ವಾಮಿಯನ್ನ ಕೊಂದಿದ್ದ ದರ್ಶನ್ ಈ ಗ್ಯಾಂಗ್ ಜೈಲಿನಲ್ಲಿ ಈಗ ಮುದ್ದೆ ಮುರಿತಾ ಇದೆ. ಈ ನಡುವೆ ಹತ್ಯೆಯಾದ ರೇಣುಕಾ ಸ್ವಾಮಿಯ ತಂದೆ ಸ್ಫೋಟಕ ಮಾತನಾಡಿದ್ದಾರೆ. ಹಾಗಾದ್ರೆ ಅವರು ಏನು ಹೇಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಕ್ಷಿಪ್ತ ವರದಿ ಇದೆ, ನೋಡೋಣ ಬನ್ನಿ. ದಾಸನನ್ನು ಕ್ಷಮಿಸ್ತಾರ ರೇಣುಕಾ ತಂದೆ? ಮಗನ ಸಾವಿನ ದ್ವೇಷ ಮರೆತ್ರ ಹೆತ್ತವರು? ಅವನು ಉದ್ಧಾರ ಆಗ್ತಾರ, ಅವನಿಗೆ ನ್ಯಾಯ ಸಿಗುತ್ತೆ ಮೇಲೆ. ಮಗನನ್ನ ಕಳೆದುಕೊಂಡು ಹೆತ್ತವರ ರೋಧನೆ, ಹೆತ್ತ ಕರುಳಿನ ಹಿಡಿಶಾಪ. ರೇಣುಕಾ ಪ್ರತಿಯೊಬ್ಬರು ಆಕ್ರೋಶದ ನುಡಿ ಹೊರಹಾಕಿದ್ರು. ಘಟನೆ ನಡೆದು 1.5 ತಿಂಗಳಲ್ಲೇ ಈ ಘನಘೋರ ಕೃತ್ಯದ ದ್ವೇಷವನ್ನ ಹೆತ್ತವರು ಮರುತ್ರ ಅನ್ನೋ ಮಾತು ಎದುರಾಗಿದೆ. ಯಾಕಂದ್ರೆ ದರ್ಶನ್ ಬಗ್ಗೆ ಮಾತಾಡಿರುವ ರೇಣುಕಾ ಸ್ವಾಮಿ ತಂದೆ ಶಿವನಗೌಡರ್, ದರ್ಶನ್ ನಮ್ಮ ಮನೆಗೆ ಬಂದ್ರು ನಾವು ದ್ವೇಷ ಮಾಡಲ್ಲ, ನಾವು ಯಾರ ಬಗ್ಗೆಯೂ ಕಮೆಂಟ್ ಮಾಡಲ್ಲ, ಎಲ್ಲರ ಬಗ್ಗೆಯೂ ಒಳ್ಳೆ ಭಾವನೆ ಇದೆ ಅಂತ ಹೇಳಿದ್ರು. ಬಂದ್ರಿ ನಮಗೆ ಎಲ್ಲರೂ ಬರ್ತಾರೆ, ಬರ್ಲಿ ಬಂದ್ರೆ ನಮ್ಗೆ ನಾವು ಹೇಳ್ತೀವಿ, ಅವ್ರು ಕಳಿಸ್ತೀವಿ ಅಷ್ಟೇ. ಅವತ್ತೇನು ಬರೋಣ ನೋಡೋದು ಗೊತ್ತಿರ್ತಾ. ಯಾರು ಬಂದ್ರು ನಾವು ಯಾರನ್ನೂ ಶತ್ರು ನಾವೇನು ಬಯಸಲ್ಲ ತಿಂದ. ನಾವು ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ನಮ್ಮ ಮನೆಗೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇ. ನಾವು ಇದ್ರಲ್ಲಿ ನಮ್ಮ ಏನಿದೆ ಅದು ನಮ್ದು ಏನೈತೆ ಅದು ಕಾನೂನು ಪ್ರಕಾರ ನಡೀತೈತೆ. ಅವ್ರು ಬಂದ್ರೆ ಬರ್ರಿ ಸ್ವಾಮಿ, ಬರ್ರಿ ಕೂತ್ಕೊಡ್ರಿ, ಉಣ್ರಿ, ತಿನ್ರಿ, ಕುಡೀರಿ, ಹೋಗ್ರಿ ಅಂತೀವೇನ. ನಾವು ಅವ್ರ ಬಗ್ಗೆ ಏನು ನಾವು ಯಾವುದು ಮಾತಾಡಕ್ಕೆ ಹೋಗಲ್ಲ, ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ನಾವು. ಇನ್ನು ಕಾನೂನು ಪ್ರಕಾರ ಏನು ನಡೆಯುತ್ತದೆಯೋ ಅದು ನಡೆಯಲಿ. ದರ್ಶನ್ ಮನೆಗೆ ಬರುವ ವಿಚಾರ ಗೊತ್ತಿಲ್ಲ, ಯಾವುದೇ ಮಂತ್ರಿ ಬಗ್ಗೆಯೂ ಕಮೆಂಟ್ ಮಾಡಲ್ಲ, ದರ್ಶನ್ ಬಗ್ಗೆಯೂ ಕಮೆಂಟ್ ಮಾಡಲ್ಲ.
ನಮ್ಮ ಮನೆಗೆ ಬಂದ್ರೂ ಕೂಡ ಬನ್ನಿ ಊಟ ಮಾಡಿ ಕುಳಿತುಕೊಳ್ಳಿ ಎನ್ನುತ್ತೇವೆ ಹೀಗಂತ ರೇಣುಕಾಸ್ವಾಮಿ ತಂದೆ ಶಿವನಗೌಡರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸ್ ನಡೀತಾ ಇದೆ, ನಾವು ಅಡ್ಡ ಫೇರ್ ಹೋಗಲ್ಲ, ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಎಲ್ಲರ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇದೆ, ಒಳ್ಳೆ ಇದೆ, ಒಳ್ಳೆಯದನ್ನ ನಾವು ಸ್ವೀಕಾರ ಮಾಡ್ತೀವಿ. ನಾವು ಯಾವ ರೀತಿ ವ್ಯತಿರಿಕ್ತವಾಗಿ ಯಾವುದು ಹೋಗಲ್ಲ. ನಮ್ಮ ಕಾನೂನು ಏನೈತೆ ಅದು ನಡೀತೈತೆ, ಅದು ಮಾಡಿ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ. ಈಗ ನಾವು ಅಂತ್ಯಕ್ಕಂತೆ ವಿಚಾರಕ್ಕೆ ನಾವು ನಮಗೇನು ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು TV ಮಾಧ್ಯಮದಲ್ಲಿ ಇರೋದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ಯಾರಿಗೂ ನಮಗೇನು ಇಷ್ಟ ಇಲ್ಲ, ನಾವು ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಾವು ಮಿನಿಸ್ಟ್ರ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ, ಇವರೇ ದರ್ಶನ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಮ್ಮ ಪೊಲೀಸ್ ಏನು ನಡೀತೈತೆ, ಕೋರ್ಟ್ ಏನು ನಡೀತೈತೆ ಅದ್ರ ಬಗ್ಗೆ ಅಷ್ಟೇ ನಮ್ಮ ಚಿಂತೆ ಇವೆನಾ. ಯಾರು ಏನು ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಅದ್ರ ಬಗ್ಗೆ ನಾವು ಏನು ಕಾಮೆಂಟ್ ಮಾಡಲ್ಲ. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಇಡೀ ಸಮಾಜ ದರ್ಶನ್ನ ದ್ವೇಷ ಮಾಡ್ತಾ ಇದೆ. ಈ ನಡುವೆ ರೇಣುಕಾಸ್ವಾಮಿ ತಂದೆಯೇ ಈ ರೀತಿಯ ಹೇಳಿಕೆ ನೀಡಿದ್ದು ಇಷ್ಟು ಬೇಗ ದರ್ಶನ್ನ ಕ್ಷಮಿಸಿಬಿಟ್ರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಗೆಳತಿಗಾಗಿ ರೇಣುಕಾಸ್ವಾಮಿಯನ್ನ ಕೊಂದಿದ್ದ ದರ್ಶನ್ ಈ ಗ್ಯಾಂಗ್ ಜೈಲಿನಲ್ಲಿ ಈಗ ಮುದ್ದೆ ಮುರಿತಾ ಇದೆ. ಈ ನಡುವೆ ಹತ್ಯೆಯಾದ ರೇಣುಕಾಸ್ವಾಮಿಯ ತಂದೆ ಸ್ಫೋಟಕ ಮಾತನಾಡಿದ್ದಾರೆ. ಹಾಗಾದ್ರೆ ಅವರು ಏನ್ ಹೇಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಕ್ಷಿಪ್ತ ವರದಿ ಇದೆ, ನೋಡೋಣ ಬನ್ನಿ. ದಾಸನನ್ನು ಕ್ಷಮಿಸ್ತಾರ ರೇಣುಕಾ ತಂದೆ? ಮಗನ ಸಾವಿನ ದ್ವೇಷ ಮರೆತ್ರ ಹೆತ್ತವರು? ಅವನು ಉದ್ಧಾರ ಆಗ್ತಾರ? ಅವನಿಗೆ ನ್ಯಾಯ ಸಿಗುತ್ತೆ ಮೇಲೆ? ಮಗನನ್ನ ಕಳೆದುಕೊಂಡು ಹೆತ್ತವರ ರೋಧನೆ, ಹೆತ್ತ ಕರುಳಿನ ಹಿಡಿಶಾಪ. ರೇಣುಕಾ ಪ್ರತಿಯೊಬ್ಬರು ಆಕ್ರೋಶದ ನುಡಿ ಹೊರಹಾಕಿದ್ರು. ಘಟನೆ ನಡೆದು 1.5 ತಿಂಗಳಲ್ಲೇ ಈ ಘನಘೋರ ಕೃತ್ಯದ ದ್ವೇಷವನ್ನ ಹೆತ್ತವರು ಮರುತ್ರಾ ಅನ್ನೋ ಮಾತು ಎದುರಾಗಿದೆ. ಯಾಕಂದ್ರೆ ದರ್ಶನ್ ಬಗ್ಗೆ ಮಾತಾಡಿರುವ ರೇಣುಕಾಸ್ವಾಮಿ ತಂದೆ ಶಿವನಗೌಡರ್, ದರ್ಶನ್ ನಮ್ಮ ಮನೆಗೆ ಬಂದ್ರು ನಾವು ದ್ವೇಷ ಮಾಡಲ್ಲ, ನಾವು ಯಾರ ಬಗ್ಗೆಯೂ ಕಮೆಂಟ್ ಮಾಡಲ್ಲ, ಎಲ್ಲರ ಬಗ್ಗೆಯೂ ಒಳ್ಳೆ ಭಾವನೆ ಇದೆ ಅಂತ ಹೇಳಿದ್ರು. ಬಂದ್ರಿ ನಮಗೆ ಎಲ್ಲರೂ ಬರ್ತಾರೆ, ಬರ್ಲಿ, ಬಂದ್ರೆ ನಮ್ಗೆ ನಾವು ಹೇಳ್ತೀವಿ, ಅವ್ರು ಕಳಿಸ್ತೀವಿ ಅಷ್ಟೇ. ಅವತ್ತೇನು ಬರೋಣ ನೋಡೋದು ಗೊತ್ತಿರ್ತಾ. ಯಾರು ಬಂದ್ರು ನಾವು ಯಾರನ್ನೂ ಶತ್ರು ನಾವೇನು ಬಯಸಲ್ಲ ತಿಂದ. ನಾವು ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ನಮ್ಮ ಮನೆಗೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇ. ನಾವು ಇದರಲ್ಲಿ ನಮ್ಮ ಏನಿದೆ ಅದು ನಮ್ದು ಏನೈತೆ ಅದು ಕಾನೂನು ಪ್ರಕಾರ ನಡೀತೈತೆ. ಅವ್ರು ಬಂದ್ರೆ ಬರ್ರಿ ಸ್ವಾಮಿ, ಬರ್ರಿ ಕೂತ್ಕೊಡ್ರಿ, ಉಣ್ರಿ, ತಿನ್ರಿ, ಕುಡೀರಿ, ಹೋಗ್ರಿ ಅಂತೀವೇನ. ನಾವು ಅವ್ರ ಬಗ್ಗೆ ಏನು ನಾವು ಯಾವುದು ಮಾತಾಡಕ್ಕೆ ಹೋಗಲ್ಲ, ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ನಾವು. ಇನ್ನು ಕಾನೂನು ಪ್ರಕಾರ ಏನು ನಡೆಯುತ್ತದೆಯೋ ಅದು ನಡೆಯಲಿ. ದರ್ಶನ್ ಮನೆಗೆ ಬರುವ ವಿಚಾರ ಗೊತ್ತಿಲ್ಲ. ಯಾವುದೇ ಮಂತ್ರಿ ಬಗ್ಗೆಯೂ ಕಮೆಂಟ್ ಮಾಡಲ್ಲ, ದರ್ಶನ್ ಬಗ್ಗೆಯೂ ಕಮೆಂಟ್ ಮಾಡಲ್ಲ. ನಮ್ಮ ಮನೆಗೆ ಬಂದ್ರೂ ಕೂಡ ಬನ್ನಿ ಊಟ ಮಾಡಿ ಕುಳಿತುಕೊಳ್ಳಿ ಎನ್ನುತ್ತೇವೆ ಹೀಗಂತ ರೇಣುಕಾಸ್ವಾಮಿ ತಂದೆ ಶಿವನಗೌಡರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸ್ ನಡೀತಾ ಇದೆ, ನಾವು ಅಡ್ಡ ಫೇರ್ ಹೋಗಲ್ಲ, ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಎಲ್ಲರ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇದೆ, ಒಳ್ಳೆ ಇದೆ, ಒಳ್ಳೆಯದನ್ನ ನಾವು ಸ್ವೀಕಾರ ಮಾಡ್ತೀವಿ. ನಾವು ಯಾವ ರೀತಿ ವ್ಯತಿರಿಕ್ತವಾಗಿ ಯಾವುದು ಹೋಗಲ್ಲ. ನಮ್ಮ ಕಾನೂನು ಏನೈತೆ ಅದು ನಡೀತೈತೆ, ಅದು ಮಾಡಿ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ. ಈಗ ನಾವು ಅಂತ್ಯಕ್ಕಂತೆ ವಿಚಾರಕ್ಕೆ ನಾವು ನಮಗೇನು ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು TV ಮಾಧ್ಯಮದಲ್ಲಿ ಇರೋದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ಯಾರಿಗೂ ನಮಗೇನು ಇಷ್ಟ ಇಲ್ಲ, ನಾವು ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಾವು ಮಿನಿಸ್ಟ್ರ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ, ಇವರೇ ದರ್ಶನ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಮ್ಮ ಪೊಲೀಸ್ ಏನು ನಡೀತೈತೆ, ಕೋರ್ಟ್ ಏನು ನಡೀತೈತೆ ಅದ್ರ ಬಗ್ಗೆ ಅಷ್ಟೇ ನಮ್ಮ ಚಿಂತೆ ಇವೆನಾ. ಯಾರು ಏನು ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಅದ್ರ ಬಗ್ಗೆ ನಾವು ಏನು ಕಾಮೆಂಟ್ ಮಾಡಲ್ಲ. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಇಡೀ ಸಮಾಜ ದರ್ಶನ್ನ ದ್ವೇಷ ಮಾಡ್ತಾ ಇದೆ. ಈ ನಡುವೆ ರೇಣುಕಾಸ್ವಾಮಿ ತಂದೆಯೇ ಈ ರೀತಿಯ ಹೇಳಿಕೆ ನೀಡಿದ್ದು ಇಷ್ಟು ಬೇಗ ದರ್ಶನ್ನ ಕ್ಷಮಿಸಿಬಿಟ್ರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.